ನೋಡಿ, ನಮ್ಮ ಗೇಮ್ ಅಲ್ಲಿ ಲೀಲಾ ಕ್ಯಾರೆಕ್ಟರ್ ಬಂದ್ಮೇಲೆ ಆ ಕ್ಯಾರೆಕ್ಟರ್ ಅನ್ನ ತುಂಬಾ ಜನ ಯೂಸ್ ಮಾಡ್ತಾ ಇದ್ದಾರೆ. ಏಕೆಂದರೆ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಅದು ಒಂದು ಪ್ಯಾಸಿವ್ ಸ್ಕಿಲ್ ಕ್ಯಾರೆಕ್ಟರ್ ಆಗಿದ್ದರೂ ಸಹ ಅದರ ಬಳಿ ನಾಲ್ಕು ಎಬಿಲಿಟಿ ಇವೆ. ಇದು ಎನಿಮಿಯ ಮೂವ್ಮೆಂಟ್ ಸ್ಪೀಡ್ 10% ವರೆಗೆ ಡಿಕ್ರೀಸ್ ಮಾಡುತ್ತದೆ, ಮತ್ತೆ ಎನಿಮಿಯ ವೆಹಿಕಲ್ ಗೆ 50% ಸ್ಪೀಡ್ ಅನ್ನ ಡಿಕ್ರೀಸ್ ಮಾಡುತ್ತದೆ, ಮತ್ತೆ ಎನಿಮಿಗೆ ನಾಕ್ ಡೌನ್ ಮಾಡಿದರೆ ಒಂದು ಗ್ಲೂವಾಲ್ ನಮಗೆ ಕೊಡುತ್ತದೆ. ಮತ್ತೆ ನಾವು ಎನಿಮಿಗೆ ನಾಕ್ ಡೌನ್ ಮಾಡಿದರೆ ಆ ಎನಿಮಿಯನ್ನ ಅದು 3 ಸೆಕೆಂಡ್ ಗಳವರೆಗೆ ಫ್ರೀಸ್ ಮಾಡಿ ಬಿಡುತ್ತದೆ. ಮತ್ತೆ ನೋಡಿ ಫ್ರೆಂಡ್ಸ್, ನೀವು ನಿಮ್ಮ ಲೀಲಾ ಕ್ಯಾರೆಕ್ಟರ್ ನ ಮತ್ತಿಷ್ಟು ಓವರ್ ಪವರ್ ಆಗಿ ಮತ್ತೆ ಮತ್ತಿಷ್ಟು ಡೇಂಜರ್ ಖತರ್ನಾಕ್ ಮಾಡಬೇಕು ಅಂದರೆ ನೀವು ನಿಮ್ಮ ಲೀಲಾ ಕ್ಯಾರೆಕ್ಟರ್ ನ ಜೊತೆ ನಾನು ಹೇಳುವ ಇವು ಕ್ಯಾರೆಕ್ಟರ್ ಸ್ಕಿಲ್ ಅನ್ನ ಅಪ್ಲೈ ಮಾಡಿದರೆ ನಿಮ್ಮ ಲೀಲಾ ಕ್ಯಾರೆಕ್ಟರ್ ಮತ್ತಿಷ್ಟು ಓವರ್ ಪವರ್ ಆಗಿ ಬಿಡುತ್ತದೆ. ಸೊ ಫ್ರೆಂಡ್ಸ್, ನಾನು ಇದು ವಿಡಿಯೋದಲ್ಲಿ ನಿಮಗೆ 2 ಕ್ಯಾರೆಕ್ಟರ್ ಸ್ಕಿಲ್ ಕಾಂಬಿನೇಷನ್ ಅನ್ನ ಹೇಳ್ತೀನಿ. ಅದಕ್ಕಾಗಿನೇ ಇದು ವಿಡಿಯೋ ಅನ್ನ ಕಂಪ್ಲೀಟ್ ಆಗಿ ಸ್ಕಿಪ್ ಮಾಡಲ್ದೇನೆ ನೋಡಿ. ಸೊ ಫ್ರೆಂಡ್ಸ್, ಬನ್ನಿ ವಿಡಿಯೋ ಅನ್ನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ತುಂಬಾ ಜನ ಕನ್ಫ್ಯೂಸ್ ಆಗ್ತಾ ಇದ್ದಾರೆ ಲೀಲಾ ಕ್ಯಾರೆಕ್ಟರ್ ನ ಜೊತೆ ಯಾವುದು ಆಕ್ಟಿವ್ ಸ್ಕಿಲ್ ಇಕ್ಕೊಂಡ್ರೆ ಚೆನ್ನಾಗಿರುತ್ತದೆ ಅಂತ. ಸೊ ನನಗನ್ನಿಸುವ ಪ್ರಕಾರ ನೀವು ಇದು ಕ್ಯಾರೆಕ್ಟರ್ ನ ಜೊತೆ ನಿಮಗೆ ಇಷ್ಟವಾದಂತಹ ಆಕ್ಟಿವ್ ಕ್ಯಾರೆಕ್ಟರ್ ಸ್ಕಿಲ್ ಅನ್ನ ಇಕ್ಕೊಳ್ಳಿ. ಏಕೆಂದರೆ ಇದು ಲೀಲಾ ಕ್ಯಾರೆಕ್ಟರ್ ನಲ್ಲಿ ಪರ್ಟಿಕ್ಯುಲರ್ ಆಗಿ ಯಾವುದೇ ಆಕ್ಟಿವ್ ಕ್ಯಾರೆಕ್ಟರ್ ಸ್ಕಿಲ್ ಅವಶ್ಯಕತೆ ಇಲ್ಲ. ಅದಕ್ಕಾಗಿನೇ ನೀವು ನಿಮಗೆ ಇಷ್ಟವಾದಂತಹ ಆಕ್ಟಿವ್ ಕ್ಯಾರೆಕ್ಟರ್ ಅನ್ನ ನೀವು ಯೂಸ್ ಮಾಡ್ಕೊಳ್ಳಿ. ಅದು ಟಟ್ಸುಯಾ ಆಗಿರಬಹುದು, ವೂಕಾಂಗ್ ಆಗಿರಬಹುದು, ಓರಿಯೋನ್ ಆಗಿರಬಹುದು, ಮತ್ತೆ ನಮ್ಮ ಡಿಜೋಲೋ ಕೂಡ ಆಗಿರಬಹುದು. ನಿಮಗೆ ಇಷ್ಟವಾದಂತಹ ನಿಮ್ಮ ಫೇವರೇಟ್ ಕ್ಯಾರೆಕ್ಟರ್ ಅನ್ನ ಯೂಸ್ ಮಾಡ್ಕೊಳ್ಳಿ. ಮತ್ತೆ ನಿಮಗೆ ಒಂದು ವಿಷಯ ನೆನಪಿನಲ್ಲಿ ಇರಲಿ, ಇದು ನಮ್ಮ ಲೀಲಾ ಕ್ಯಾರೆಕ್ಟರ್ ಇದೆ ಅಲ್ವಾ, ಇದು ಒಂದು ಬ್ಯಾಟಲ್ ರಾಯಲ್ ಕ್ಯಾರೆಕ್ಟರ್ ಆಗಿದೆ. ಅಂದರೆ ಬಿಆರ್ ಮೋಡ್ ನಲ್ಲಿ ಹೆಚ್ಚು ಯೂಸ್ ಆಗುವಂತಹ ಕ್ಯಾರೆಕ್ಟರ್ ಇದು ಆಗಿದೆ. ಅದಕ್ಕಾಗಿಯೇ ಇದು ಒಂದು ಬ್ಯಾಟಲ್ ರಾಯಲ್ ರ್ಯಾಂಕ್ ಪುಷ್ ಗಾಗಿ ನಾನು ಹೇಳುವ ಕ್ಯಾರೆಕ್ಟರ್ ಸ್ಕಿಲ್ ಗಳು ಹೊಂದಿವೆ ನೋಡಿ. ಸೊ ನಮ್ಮ ಲೀಲಾ ಕ್ಯಾರೆಕ್ಟರ್ ನ ಜೊತೆ ನಂಬರ್ 2 ಆಕ್ಟಿವ್ ಸ್ಕಿಲ್ ಕ್ಯಾರೆಕ್ಟರ್ ನೀವು ಯಾವ್ದು ಬೇಕಾದರೂ ಇಕ್ಕೊಳ್ಳಿ. ನಾನು ಇಲ್ಲಿ ಕೆ ಕ್ಯಾರೆಕ್ಟರ್ ನ ಯೂಸ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಇದು ಬ್ಯಾಟಲ್ ರಾಯಲ್ ಸ್ಕಿಲ್ ಕಾಂಬಿನೇಷನ್ ಆಗಿದೆ. ಮತ್ತೆ ನೀವು ನಂಬರ್ 3 ಸ್ಲಾಟ್ ನಲ್ಲಿ ನಾನು ಹೇಳುವ ಇದು ಕ್ಯಾರೆಕ್ಟರ್ ನ ಯೂಸ್ ಮಾಡಿದರೆ ನಿಮಗೆ ಅನ್ಲಿಮಿಟೆಡ್ HP ಸಿಗುತ್ತದೆ. ಅದರಿಂದಲೇ ನೀವು ಝೂನ್ ನ ಹೊರಗೆ ಸಹ ರ್ಯಾಂಕ್ ಅನ್ನ ಪುಷ್ ಮಾಡಬಹುದು. ಅದು ಕ್ಯಾರೆಕ್ಟರ್ ನ ಹೆಸರು ನೊಟೋರೋ ಆಗಿದೆ. ಇದು ಕ್ಯಾರೆಕ್ಟರ್ ನ ಎಬಿಲಿಟಿ ಏನಂದ್ರೆ, ನೀವು ನೊಟೋರೋ ಕ್ಯಾರೆಕ್ಟರ್ ನ ತಗೊಂಡು ವೆಹಿಕಲ್ ನ ಮೇಲೆ ಕುಂತರೆ, ಅಂದ್ರೆ ವೆಹಿಕಲ್ ನ ಒಳಗೆ ಕುಂತರೆ ಮತ್ತೆ ಗಾಡಿಯನ್ನು ಓಡಿಸ್ತಾ ಇದ್ದಾಗ ನಿಮಗೆ ಪ್ರತಿ 2 ಸೆಕೆಂಡ್ ಗಳಲ್ಲಿ 5 HP ಸಿಗುತ್ತದೆ. ಮತ್ತೆ ನಿಮ್ಮ ಜೊತೆ ವೆಹಿಕಲ್ ನಲ್ಲಿ ಕುಂತಹ ಟೀಮ್ಮೇಟ್ಸ್ ಗೂ ಸಹ 5 HP ಸಿಗುತ್ತದೆ. ನೋಡಿ, ಇದು ಕ್ಯಾರೆಕ್ಟರ್ ಸ್ಕಿಲ್ ಅನ್ನ ನೀವು ಯೂಸ್ ಮಾಡಿದರೆ ನೀವು ಸಹ ಝೋನ್ ನಲ್ಲಿ ಸರ್ವೈವ್ ಮಾಡಬಹುದು. ಮತ್ತೆ ಎನಿಮಿಗಳು ಗಾಡಿಯಲ್ಲಿ ಸಿಕ್ಕಿದಾಗ ನಿಮ್ಮ ಹತ್ರ ಲೀಲಾ ಕ್ಯಾರೆಕ್ಟರ್ ಇರುತ್ತದೆ, ಅದರಿಂದ ನೀವು ಫೈರ್ ಮಾಡಿದರೆ ಆ ಗಾಡಿಯ ಸ್ಪೀಡ್ ಸ್ಲೋ ಆಗಿ ಬಿಡುತ್ತದೆ, ಮತ್ತೆ ನೀವು ಆರಾಮಾಗಿ ಎನಿಮಿಯನ್ನ ಕಿಲ್ ಮಾಡಬಹುದು. ಸೊ ಇದು ಕ್ಯಾರೆಕ್ಟರ್ ಸ್ಕಿಲ್ ಕಾಂಬಿನೇಷನ್ ನಲ್ಲಿ ನೀವು ಲಾಸ್ಟ್ ಕ್ಯಾರೆಕ್ಟರ್ ಮೀಸಾ ಕ್ಯಾರೆಕ್ಟರ್ ನ ಇಟ್ಕೊಳ್ಬೇಕು. ನೋಡಿ, ಫುಲ್ ಮ್ಯಾಪ್ ನಲ್ಲಿ ಮೀಸಾ ಕ್ಯಾರೆಕ್ಟರ್ ಅನ್ನ ಯೂಸ್ ಮಾಡುವ ಉಪಯೋಗ ಏನಂದರೆ, ನೋಡಿ ನೀವು ಮೀಸಾ ಕ್ಯಾರೆಕ್ಟರ್ ತಗೊಂಡು ಯಾವುದೇ ವೆಹಿಕಲ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಓಡಿಸ್ತಾ ಇದ್ದಾರೆ, ಅದು ವೆಹಿಕಲ್ ನ ಅಂದರೆ ಗಾಡಿಯ ಸ್ಪೀಡ್ 10% ವರೆಗೆ ಇನ್ಕ್ರೀಸ್ ಮಾಡುತ್ತದೆ. ಮತ್ತೆ ಇದರ ಇನ್ನೊಂದು ಎಬಿಲಿಟಿ ಏನಂದರೆ, ನೀವು ಇದು ಕ್ಯಾರೆಕ್ಟರ್ ನ ತಗೊಂಡು ವೆಹಿಕಲ್ ಅನ್ನ ಓಡಿಸ್ತಾ ಇದ್ದಾಗ ಎನಿಮಿ ನಿಮ್ಮ ಮೇಲೆ ಫೈರ್ ಮಾಡಿದರೆ ನಿಮ್ಮ ಮೇಲೆ ಡಿಫಾಲ್ಟ್ ಏಮ್ ವರ್ಕ್ ಆಗೋದಿಲ್ಲ. ಡೈರೆಕ್ಟ್ಲಿ ಹೇಳಬೇಕು ಅಂದರೆ ಎನಿಮಿ ಫೈರ್ ಮಾಡುತ್ತಿರುವ ಬುಲೆಟ್ಸ್ ಗಳು ನಮಗೆ ಸ್ವಲ್ಪ ಮಾತ್ರ ಹತ್ತುತ್ತವೆ, ಪೂರ್ತಿಯಾಗಿ ಹತ್ತುವುದಿಲ್ಲ, ಸ್ವಲ್ಪ ಮಾತ್ರ ಹತ್ತುತ್ತವೆ. ಮತ್ತೆ ಇದರ ಇನ್ನೊಂದು ಎಬಿಲಿಟಿ ಏನಂದರೆ, ನಮಗೆ ಅವು ಸ್ವಲ್ಪ ಬುಲೆಟ್ಸ್ ಗಳು ಡ್ಯಾಮೇಜ್ ಕೊಡ್ತಾ ಇದ್ದಾವೆ ಅಲ್ಲ, ಆ ಡ್ಯಾಮೇಜ್ ನಮಗೆ 20% ಕಡಿಮೆ ಡ್ಯಾಮೇಜ್ ಕೊಡುತ್ತದೆ. ಈಗ ಸದ್ಯಕ್ಕೆ ನಮ್ಮ ಬಿಆರ್ ಮೋಡ್ ನಲ್ಲಿ ರ್ಯಾಂಕ್ ಅನ್ನ ಪುಷ್ ಮಾಡೋಕೆ ಇದೇ ಕ್ಯಾರೆಕ್ಟರ್ ಇಂದ ನಾವು ಭರೋಸಾ ಹಿಡಿಯಬಹುದು. ಆದ್ರೆ ಈಗ ಗೇಮ್ ನಲ್ಲಿ ಲೀಲಾ ಕ್ಯಾರೆಕ್ಟರ್ ನ ಎಂಟ್ರಿ ಆಗಿದೆ. ಸೊ ನಮ್ಮ ಮೀಸಾ ಕ್ಯಾರೆಕ್ಟರ್ ಗಾಡಿಯ ಸ್ಪೀಡ್ 10% ಇನ್ಕ್ರೀಸ್ ಮಾಡಿದರೆ, ಅದೇ ನಮ್ಮ ಲೀಲಾ ಕ್ಯಾರೆಕ್ಟರ್ ಗಾಡಿಯ ಸ್ಪೀಡ್ 50% ರಿಡ್ಯೂಸ್ ಮಾಡುತ್ತದೆ. ಸೊ ನೀವು ಲೀಲಾ ಕ್ಯಾರೆಕ್ಟರ್ ನ ಜೊತೆ ಮೀಸಾ ಕ್ಯಾರೆಕ್ಟರ್ ನ ಸ್ಕಿಲ್ ಅನ್ನ ಆಡ್ ಮಾಡ್ಕೊಂಡರೆ, ಎನಿಮಿ ಅಕಸ್ಮಾತ್ ಗಾಡಿ ತಕೊಂಡ್ ಬಂದಿದ್ದರೆ ನೀವು ಆ ಎನಿಮಿಯನ್ನ ಆರಾಮಾಗಿ ಮುಗಿಸಬಹುದು. ಸೊ ಇದೇತ್ತು ಫ್ರೆಂಡ್ಸ್ ಲೀಲಾ ಕ್ಯಾರೆಕ್ಟರ್ ನ ಕ್ಯಾರೆಕ್ಟರ್ ಸ್ಕಿಲ್ ಕಾಂಬಿನೇಷನ್. ಇದು ವಿಡಿಯೋ ನಿಮಗೆ ಹೇಗೆ ಅನಿಸಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಮತ್ತೆ ನಿಮ್ಮ ಫ್ರೆಂಡ್ಸ್ ಗೆ ಕೂಡ ಇದು ವಿಡಿಯೋ ಶೇರ್ ಮಾಡಿ. ಮತ್ತೆ ನೀವು ಇನ್ನೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಏಕೆಂದ್ರೆ ನಿಮಗೆ ಇದೇ ರೀತಿ ಫ್ರೀ ಫೈರ್ ನ ನ್ಯೂಸ್ ಅಂಡ್ ಅಪ್ಡೇಟ್ಸ್ ಮತ್ತೆ ಟಿಪ್ಸ್ ಅಂಡ್ ಟ್ರಿಕ್ಸ್ ಗಳು ಚಾನೆಲ್ ನಲ್ಲಿ ನಿಮಗೆ ಸಿಗ್ತಾ ಇರ್ತವೆ.